ತಂದಿವಿ ಅಂತ ಹೇಳಿದ್ರೆ ಇದು ಸೆಲ್ಫ್ ಎಕ್ಸ್ಪ್ಲೇಟರಿ. ನಿಮಗೆ ಯೂನಿಯನ್ ಬ್ಯಾಂಕ್ನಿಂದ ಅಪಘಾತ ವಿಮೆ ಅಡಿಯಲ್ಲಿ ಬೆಸ್ಕಾಂ ನೌಕರರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಚೆಕ್ ವಿತರಣೆ. ಆರ್ಥಿಕ ಭದ್ರತೆ ದೃಷ್ಟಿಯಿಂದ ನಿಮ್ಮ ಕುಟುಂಬಕ್ಕೆ ನಮ್ಮ ಬ್ಯಾಂಕ್ ಆಸರೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ಆರ್ಥಿಕ ಭದ್ರತೆ ದೃಷ್ಟಿಯಿಂದ ನಿಮ್ಮ ಕುಟುಂಬಕ್ಕೆ ನಮ್ಮ ಯೂನಿಯನ್ ಬ್ಯಾಂಕ್ ರಾಜ್ಯದಲ್ಲಿ ಆಸರೆಯಾಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಬ್ಯಾಂಕ್ ಹೆಚ್ಚಿನ ಮೊತ್ತದ ಅಪಘಾತ ವಿಮೆ ನೀಡಿ ಜನಮೆಚ್ಚುಗೆ ಪಾತ್ರವಾಗಿದೆ ಎಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಷೇತ್ರೀಯ ಕಾರ್ಯಾಲಯ ಬಳ್ಳಾರಿ ಡೆಪ್ಯೂಟಿ ರೀಜನಲ್ ಮ್ಯಾನೇಜರ್ ದಂಡುನಾಯಕ್ ತಿಳಿಸಿದರು. ನಗರದ ಬೆಸ್ಕಾಂ ಡಿವಿಷನ್ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಡಿವಿಷನ್ ಕಚೇರಿಯಲ್ಲಿ ಹಿರಿಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ದಿವಂಗತ ಸಿಎನ್ ಹರೀಶ್ ಅಪಘಾತದಲ್ಲಿ ಮರಣ ಹೊಂದಿದ್ದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ಹೊಂದಿರು ವ್ಯವಹರಿಸುತ್ತಿತ್ತು. ಆ ನಿಟ್ಟಿನಲ್ಲಿ ಬ್ಯಾಂಕಿನಲ್ಲಿ ಸುಮಾರು 1 ಕೋಟಿ ಮೊತ್ತದ ಅಪಘಾತ ವಿಮೆ ಪರಿಹಾರ ಚೆಕ್ ಅನ್ನು ದಿವಂಗತ ಹರೀಶ್ ಪತ್ನಿ ವಿದ್ಯಾಶ್ರೀ ರವರಿಗೆ ವಿತರಿಸಿ ಮಾತನಾಡಿದ ಅವರು, ಈ ಪರಿಹಾರದ ಅಡಿಯಲ್ಲಿ ಅಪಘಾತದಲ್ಲಿ ಮರಣ ಹೊಂದಿದ ಕುಟುಂಬದ ನಿರ್ವಹಣೆಗೆ 1 ವಾರದೊಳಗೆ 5 ಲಕ್ಷ ರು ಪಾವತಿಯಾಗಿದ್ದು, 1 ಕೋಟಿ 5 ಲಕ್ಷ ರುಗಳು ಕುಟುಂಬಕ್ಕೆ ಒಟ್ಟು ಪಾವತಿಯಾಗುತ್ತದೆ. ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಗಾಗಿ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅತಿ ಹೆಚ್ಚಿನದಾಗಿ ವ್ಯವಹರಿಸಿ ಸಿಗುವ ಸೌಲಭ್ಯಗಳನ್ನು ನೌಕರರು ಪಡೆದುಕೊಳ್ಳಬೇಕು ಮತ್ತು ನಮ್ಮಲ್ಲಿ ರೈಲ್ವೆ, ಕೆಪಿಟಿಸಿಎಲ್, ಸಾರಿಗೆ ಮತ್ತು ಸಿಆರ್ಪಿ ಸೇರಿದಂತೆ ಸರ್ಕಾರಿ ನೌಕರರು ವ್ಯವಹರಿಸುತ್ತಿದ್ದಾರೆ ಹಾಗೂ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯ ನೀಡುತ್ತೇವೆ ಎಂದು ತಿಳಿಸಿದರು. ತುಮಕೂರು ಬೆಸ್ಕಾಂ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ನರಸಿಂಹಮೂರ್ತಿ ಮಾತನಾಡಿ, ದೇಶದಲ್ಲಿ ಸೈನಿಕರು ಗಡಿ ಕಾಯುವಂತೆ ನಮ್ಮ ಬೆಸ್ಕಾಂ ನೌಕರರು ಮತ್ತು ಪ್ರಾಣದ ಹಂಗು ತೊರೆದು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಕೆಪಿಟಿಸಿಎಲ್ ಯೂನಿಯನ್ ಬ್ಯಾಂಕ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ವಿಮೆ ಜಾರಿ ಮಾಡಿಕೊಂಡಿರುತ್ತೇವೆ. ಆದ್ದರಿಂದ ನೌಕರರು ಹೆಚ್ಚಿನ ರೀತಿಯಲ್ಲಿ ಬ್ಯಾಂಕಿನಲ್ಲಿ ಖಾತೆ ತೆರೆದು ಪ್ರಯೋಜನ ಪಡೆಯಬೇಕೆಂದರು. ಡಿವಿಷನ್ ಕಾರ್ಯನಿರ್ವಾಹಕ ಅಭಿಯಂತರರಾದ ಸೋಮಶೇಖರ ಗೌಡ ಮಾತನಾಡಿ, ನಮ್ಮ ಇಲಾಖೆಯಲ್ಲಿ ದಿನದ 24 ಗಂಟೆಯು ಒತ್ತಡದಿಂದ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ. ಆಕಸ್ಮಿಕವಾಗಿ ನಮ್ಮ ಇಲಾಖೆಯಲ್ಲಿ ಘಟನೆಗಳು ಸಂಭವಿಸುತ್ತವೆ. ಆದ್ದರಿಂದ ನೌಕರರು ಕಡ್ಡಾಯವಾಗಿ ವಿಮೆ ಜಾರಿ ಮಾಡಿಕೊಂಡು ಕುಟುಂಬದ ನಿರ್ವಹಣೆಗೆ ಬೇಕಾದ ಸೌಲಭ್ಯಗಳನ್ನು ಬ್ಯಾಂಕಿನ ಮೂಲಕ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಷೇತ್ರೀಯ ಕಾರ್ಯಾಲಯ ಬಳ್ಳಾರಿ ಚೀಫ್ ಮ್ಯಾನೇಜರ್ ಮೋತಿಲಾಲ್, ತಿಪಟೂರು ಶಾಖಾ ಪ್ರಬಂಧಕ ಕೆಎಸ್ ಆಂಜನೇಯ ರೆಡ್ಡಿ, ಸಹಾಯಕ ಪ್ರಬಂಧಕಿ ಸೀತಾಕುಮಾರಿ, ತುಮಕೂರು ಲೆಕ್ಕ ನಿಯಂತ್ರಣ ಅಧಿಕಾರಿ ತಿಪ್ಪೇಸ್ವಾಮಿ, ಕುಣಿಗಲ್ ಇಇ ಪುರುಷೋತ್ತಮ್, ಕುಮಾರಸ್ವಾಮಿ, ಮನೋಹರ್, ಹರಿಹರಪ್ಪ ಮತ್ತು ವಿನಯ್ ಸೇರಿದಂತೆ ಬೆಸ್ಕಾಂ ಹಾಗೂ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ಸರ್ ಒಂದು ನಿಮಿಷ ಹಂಗೆ ಸರ್, ಹಂಗೆ ಇಲ್ಲಿ ಸರ್ ಸರ್ ಒಂದು ನಿಮಿಷ. ಕಲ್ತ್ಕೊಳ್ಳಿ ಅಂತ ಹೇಳ್ತಾ, ಮೇಡಮ್ ನೀವು ನಾವು ಹೇಳೋದಿಷ್ಟೇ, ಯಾವಾಗಲೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಜೊತೆಗೆ ಇದ್ದೇ ಇರುತ್ತೆ. ನಿಮ್ಮ ಮಗನ ಭವಿಷ್ಯ ಇರ್ಬೋದು, ನೀವು ಏನು ಓದಿಸ್ತೀರಾ ನಮ್ಮ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ಕೋಆಪರೇಷನ್ಸ್ ಖಂಡಿತವಾಗ್ಲೂ ಇದ್ದೇ ಇರ್ತದೆ. ನೀವು ಮತ್ತೆ ಇಲ್ಲಿಗೆ ನಿಲ್ಲಿಸಬೇಡಿ. ನೀವು ಈಗ ತಾನೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರು, ನೀವು ಆಲ್ರೆಡಿ ಹೇಳಿದ್ರಿ ಕೆನರಾ ಬ್ಯಾಂಕಲ್ಲಿ, ನೀವು ಆಲ್ರೆಡಿ ಮೇಡಮ್ ಹೇಳಿದ್ರು ಕೆನರಾ ಬ್ಯಾಂಕಲ್ಲಿ ಇದ್ರು 56 ಲ್ಯಾಕ್ಸ್ ಕವರೇಜ್ ಇರ್ತದೆ ಅಂತ ಹೇಳಿ, ಒಬ್ಬ ವ್ಯಕ್ತಿಗೆ 56 ಲ್ಯಾಕ್ಸ್ ಜೊತೆಗೆ 1 ಕೋಟಿ ಅಂತ ಹೇಳಿದ್ರೆ 50ಕ್ಕೆ 50 ಕೊಡಿದ್ರೆ 100 ಆಗೋದು. 50 ಕೋಟಿ ಈಗ ಸಪೋಸ್ ಇದು ಬೇರೆ ಬ್ಯಾಂಕ್ ಅಲ್ಲಿ ಕ್ಲೈಮ್ ಆಗಿತ್ತು ಅಂತ ಹೇಳಿದ್ರೆ ಅದು 50 ಲಕ್ಷನೇ ಕವರೇಜ್ ಸಿಕ್ತಿತ್ತು ಅಂತ ಹೇಳಿದ್ರೆ ಮತ್ತೆ 50 ಲಕ್ಷನ ನಾನು ಜೀವಮಾನ ಇಡೀ ಸಂಪಾದನೆ ಮಾಡಿದ್ರು ಕೂಡ ಆಗೋದಿಲ್ಲ, ಹೌದಲ್ಲ? ಸೊ ಹಾಗಾಗಿ ಒಳ್ಳೆ ಆಪ್ಷನ್ಸ್ ಮೇಡಮ್ ತಗೊಂಡಿದ್ದಂಥದ್ದು. ನೀವು ಖಂಡಿತವಾಗ್ಲೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರಾಗಿ ಮುಂದುವರಿರಿ. ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಂತ ಸಪೋರ್ಟ್, ಮಾರಲ್ ಸಪೋರ್ಟ್ ನಿಮಗೆ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಇದೆ. ಇಷ್ಟಕ್ಕೆ ನಿಲ್ಲಿಸಬೇಡಿ, ಗ್ರಾಹಕರಿಗೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡಾಗಿದೆ. ಥ್ಯಾಂಕ್ ಯು. ಬಿಕಾಸ್ ಶಿಫ್ಟ್ ಆಗೋಣ ಅಂತ ಹೇಳಿ ಬ್ಯಾಂಕ್ ರಿಸರ್ವ್ ಮಾಡಿದೆ.
ನಮ್ಮ ಬ್ಯಾಂಕಲ್ಲಿ ಕೂಡ ಇದೆ. ನಮ್ದ್ರಲ್ಲಿ ಇಷ್ಟು ಕವರೇಜ್ ಇಲ್ಲ. ಸೊ ಒಂದು 56 ಲ್ಯಾಕ್ಸ್ ಅಷ್ಟೇ ಕವರೇಜ್ ಇದ್ದಿದ್ದು ನಮ್ದ್ರಲ್ಲೂ. ಬಟ್ ಪ್ರೊಸೆಸಿಂಗ್ ಮಾಡಿದ ತುಂಬ ಥ್ಯಾಂಕ್ಸ್ ಹೇಳ್ಬೇಕಂತಂದ್ರೆ 5 ಲ್ಯಾಕ್ ಕೂಡ ಬಂತು ನನಗೆ. 1 ಕೋಟಿ ಅವ್ರ ಮುಂದೆ ಏನೂ ಅಲ್ಲ, ಅಂತ ಇಷ್ಟು ಬೇಕು ಅವ್ರು ಬಿಟ್ಟೋಗಿ. ಬಟ್ ನನ್ನ ಮಗು ಇದ್ದಾನೆ, ಅವ್ರಿಗೋಸ್ಕರ ಇದರಲ್ಲಿ ಅನಾಥರಿಗೆ ಅಕೌಂಟ್ ಓಪನ್ ಮಾಡಿದ್ರು. ಅಕೌಂಟ್ ಓಪನ್ ಮಾಡಿದ್ಮೇಲೆ ನಾನು ಅವ್ರ ಜೊತೆ ಸ್ವಲ್ಪ ವಾಗ್ವಾದ ಕೇಳಿದ ಮೇಲೆ ನನ್ನ ಅಕೌಂಟ್ ಕ್ಲೋಸ್ ಆಯ್ತು, ನಾನು ಬೇರೆ ಕಡೆ ಓಪನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಆ ಒಂದು ಕ್ಲಾರಿಟಿಯನ್ನು ಕೊಡ್ಲಿಕ್ಕೆ ನಾನು ಇಲ್ಲಿ ಬಂದಿರೋದು. ನೋಡಿ, ಒಂದು ವಿಚಾರ ತಿಳ್ಕೊಳ್ಳಿ, ನಾನು ಒಬ್ಬ ಬ್ಯಾಂಕಿನ ಅಧಿಕಾರಿ, 40 ವರ್ಷದ ಅಧಿಕಾರಿ. ನನಗೆ 1 ಕೋಟಿ ರೂಪಾಯಿನ ಕ್ಲೈಮ್ ಕವರೇಜ್ ಆಗಬೇಕು ಅಂತ ಹೇಳಿದ್ರೆ ನಾನು 1 ವರ್ಷಕ್ಕೆ 75,000 ರೂಪಾಯಿಗಳನ್ನ ಪೇಮೆಂಟ್ ಮಾಡಬೇಕು. ಎಷ್ಟು? 75,000ಗಳು ಅಂದ್ರೆ ಮಂತ್ಲಿ ಎಷ್ಟಾಯ್ತು? ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ, 6,500 ರೂಪಾಯಿ. ನನಗೆ 1 ಕೋಟಿ ರೂಪಾಯಿನ ಕ್ಲೈಮ್, ನಾನು ನನ್ನ ಬ್ಯಾಂಕಿನಲ್ಲಿ ನಾನು ಕೆಲಸ ಮಾಡ್ತಾ ಇರೋನು ಕೂಡ ನನಗೆ 1 ಕೋಟಿ ರೂಪಾಯಿನ ನನ್ನ ಮನೆಗೆ, ನನ್ನ ಕುಟುಂಬ ನಿರ್ವಹಣೆಗೆ ಏನಾದ್ರು ಅಪಘಾತದ ಒಂದು ಕ್ಲೈಮ್ ಬರಬೇಕು ಅಂತ ಹೇಳಿದ್ರೆ ನಾನು ಕೊಡ್ಬೇಕಾದಂತ ಪ್ರೀಮಿಯಂ ಪಾವತಿ ಮಾಡಬೇಕಾದಂತ ಒಂದು ಮೊತ್ತ 6,500 ರೂಪಾಯಿಗಳು ಮತ್ತೆ ವರ್ಷಕ್ಕೆ 75,000 ರೂಪಾಯಿಗಳು. ಆದ್ರೆ ನಾವು ಬೆಸ್ಕಾಂ ಅಧಿಕಾರಿಗಳಿಗೆ ಮೊದಲನೇದಾಗಿ ಕೊಟ್ಟಂತ ಒಂದು ಆಪ್ಷನ್ ಏನಂತ ಹೇಳಿದ್ರೆ ಇದು ಇಟ್ಸ್ ಎ ಫ್ರೀ ಆಫ್ ಕಾಸ್ಟ್. ಈಗೇನು ಬೇರೆ ಬ್ಯಾಂಕಿಗಳೆಲ್ಲರೂ ಬಂದು, ವಿವಿಧ ಬ್ಯಾಂಕ್ಗಳೆಲ್ಲರೂ ಬಂದು ನಮ್ಮನ್ನ ಪ್ರೆಜರ್ ಮಾಡ್ತಾರೆ ಈಗ ಓಪನ್ ಮಾಡಕ್ಕೆ, ಅದನ್ನ ಯೂನಿಯನ್ ಬ್ಯಾಂಕ್ ನೋಡ್ಕೊಂಡು, ಆ ಒಂದು ಸ್ಕೀಮ್ ಅನ್ನ ಯೂನಿಯನ್ ಬ್ಯಾಂಕ್ನವರು ನೋಡ್ಕೊಂಡು ಸಾರ್ವಜನಿಕರಿಗೆ, ಬೆಸ್ಕಾಂ ಅಧಿಕಾರಿಗಳಿಗೆ, ನಾವು ಯಾಕೆ ಬೆಸ್ಕಾಂ ಅಧಿಕಾರಿಗಳಿಗೆ ಫಸ್ಟ್ ಇದನ್ನ ಒಂದು ಸ್ಕೀಮ್ ನ ತಂದ್ವಿ ಅಂತ ಹೇಳಿದ್ರೆ ಇದು ಸೆಲ್ಫ್ ಎಕ್ಸ್ಪ್ಲನೇಟರಿ, ನಿಮಗೆ ಸ್ವತಃ ಅರ್ಥವಾಗುವಂಥದ್ದು. ಯಾಕಂತ ಹೇಳಿದ್ರೆ ಕರೆಂಟ್ ಯಾರ ಜೊತೆ ರಿಸ್ಕ್ ಅಂಡ್ ಅನ್ಸರ್ಟನಿಟಿ ಜೊತೆ ಯಾರು ಕೆಲಸ ಮಾಡ್ತಾರಲ್ಲ, ಅದು ಮೇನ್ ಬರೋದು ಯಾರಿಗೆ ಹೇಳಿ? ಫಸ್ಟ್ ಬೆಸ್ಕಾಂ ಅಂದ್ರೆ ವಿದ್ಯುತ್ ಜೊತೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಫಸ್ಟ್ ನಾವು ಸ್ಕೀಮ್ ಕೊಟ್ಟದ್ದು. ನಿಮ್ಮ ಫೀಲ್ಡ್ ಫಂಕ್ಷನ್ ಲೈನ್ ಮ್ಯಾನ್ ಇರ್ಬೋದು, ಯೂನಿಯನ್ ಸೂಪರ್ ಸ್ಯಾಲರಿ ಸ್ಕೀಮ್ 2 ಅಂತ ಹೇಳಿ 25,000ದಿಂದ 75,000 ರೂಪಾಯಿಗಳವರೆಗೆ ಯಾರು ಸ್ಯಾಲರಿಯನ್ನು ತಗೋತಾರೆ ಅವರಿಗೆ ಕೊಟ್ವಿ. ತದನಂತರ 3ನೇ ಹಂತದಲ್ಲಿ 75,000 ಮೇಲ್ಪಟ್ಟು ಯಾರು ಸ್ಯಾಲರಿಯನ್ನು ತಗೋತಾ ಇದ್ದಾರೆ ಅವರಿಗೆ ಕೊಡ್ತಾರೆ. ಒಬ್ಬರಿಗೆ ಡೌಟ್ ಇರ್ಬೋದು, ನಾನು ಆಫೀಸಲ್ಲಿ ಕುತ್ಕೊಂಡು ಕಂಪ್ಯೂಟರ್ ನೋಡ್ಕೊಂಡು ಕೆಲಸ ಮಾಡ್ತೀನಿ, ಅಥವಾ ನಾನು ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತೀನಿ, ನನ್ನ ಕೆಲಸ ಆಫೀಸ್ ಕೆಲಸ, ನನಗೆ ಕ್ಲೈಮ್ ಬರುತ್ತೋ ಇಲ್ವೋ, ಈ ವಿಚಾರ ಗೊಂದಲಗಳು ಯಾರಿಗೂ ಬೇಡ. ನೀವು ಬೆಸ್ಕಾಂ ಎಂಪ್ಲಾಯ್ ಆಗಿತ್ತು ಮುಗೀತು, ನೀವು 2 ಲಕ್ಷ ಸ್ಯಾಲರಿ ತಗೊಳ್ಳಿ ಅಥವಾ 25,000 ಸ್ಯಾಲರಿ ತಗೊಳ್ಳಿ, ನಿಮ್ಮ ಪ್ಯಾಕೇಜ್ ಏನು MOU ಜೊತೆ ಟೈ ಅಪ್ ಆಗಿದೆ ಅದು 100% 1 ಕೋಟಿ, ನಿಮಗೆ 1 ಕೋಟಿ ಕ್ಲೈಮ್, ಅಪಘಾತ ವಿಮೆ 1 ಕೋಟಿ ಕ್ಲೈಮ್ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತ ನಿಮಗೆ ಗೊಂದಲಗಳು ಬೇಡ. ಯೂನಿಯನ್ ಬ್ಯಾಂಕ್, ನೀವು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಕೇವಲ ಇಲ್ಲಿ ಭಾಷಣ ಮಾಡ್ಲಿಕ್ಕೆ ಅಂತ ಬಂದಿಲ್ಲ. ಹಮ್ಮಿಕೊಂಡಿದ್ವಿ. ನಿಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರು ಈ ರೀತಿ ನಮ್ಮ ಹರೀಶ್ ಅನ್ನೋರು ಕಾರು ಅಪಘಾತದಿಂದ ತೀರ್ಕೊಂಡಿದ್ದಾರೆ. ಅವರಿಗೆ ಯೂನಿಯನ್ ಬ್ಯಾಂಕ್ನವರು 1 ಕೋಟಿ ರೂಪಾಯಿ ಪರಿಹಾರ ವಿಮೆ ವಿತರಣೆ ಕಾರ್ಯಕ್ರಮ 5 ಗಂಟೆಗೆ ಇರುತ್ತೆ ಸರ್. ಅಂತಂದರೆ ಏನಾದರೂ ಮಾಡಿ ನಮ್ಮ ಸಭೆನ ಕ್ಲೋಸ್ ಮಾಡಿ ಅದನ್ನು ನೆರವೇರಿಸ್ಕೊಡ್ಬೇಕು ಅಂದರು. ಪರಿಣಾಮಗಳಿಂದ ಭಾಳ ರಿವ್ಯೂ ಭಾಳ ಲಾಂಗ್ ಆಗಿದ್ದರಿಂದ ಇಲ್ಲಿ ನಡೀತಾ ಇದೆ. ಬಟ್ ಅವರೆಲ್ಲ ಅಲ್ಲಿಂದ ಬಳ್ಳಾರಿಯಿಂದ ಏನು ನಮ್ಮ ಯೂನಿಯನ್ ಬ್ಯಾಂಕ್ನವರು ಅವರು ಅಷ್ಟು ದೂರದಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಪ್ರಪ್ರಥಮವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಏನಿವತ್ತು ಮಾಡಿದ್ರು ಅವ್ರಿಗೆ ನಾವು ನಿಜವಾಗ್ಲೂ ಚಿರಮುಂಡಿ ಆಗಿರ್ಬೇಕು. ಯಾಕೆಂದರೆ ನಮ್ಮ ಎಂಪ್ಲಾಯೀಸು ಬಹಳ ಜನ ಅಪಘಾತದಲ್ಲಿ ಮೃತಪಡ್ತಾ ಇದ್ದಾರೆ. ಇದನ್ನ ಎಲ್ಲೂ ನಾವು ಈಗ ಹೆಂಗೆ ದೇಶದಲ್ಲಿ ಯೋಧರನ್ನು ಕಳ್ಕೊಂತೀವಿ, ಅದೇ ರೀತಿ ನಮ್ಮ ಲೈನ್ಮನ್ ಸ್ಟಾಫು ಸಹ ಬಹಳಷ್ಟು ಜನ ಮೃತಪಡ್ತಾ ಇದ್ದಾರೆ ಆಕ್ಸಿಡೆಂಟು. ಹಾಗೆ ಈಗ ಈ ರೋಡ್ ಆಕ್ಸಿಡೆಂಟ್ಸ್